ಎಲ್ರಿಗೂ ನಮಸ್ಕಾರ. ಕುಕಿಂಗ್ ವಿತ್ ಕಾವ್ಯಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗಿನ ಬೇಸಿಗೆಗೆ ಬಹಳ ಆರೋಗ್ಯಕರವಾದ ರಾಗಿ ಅಂಬಲಿ, ಬೆಚ್ಚಗಿನ ದಿನಗಳಲ್ಲಿ ದೇಹಕ್ಕೆ ತಂಪು ಕೊಡುವ ಪೌಷ್ಟಿಕ ಪಾನೀಯ. ಆ ಪಾನೀಯವನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲು ಒಂದು ಪಾತ್ರೆ ಇಟ್ಟಿದ್ದೀನಿ, ಅದಕ್ಕೆ 1.5 ಲೋಟ ನೀರು ಇಟ್ಬಿಟ್ಟು ಕುದಿಯಕ್ಕೆ ಬಿಟ್ಟಿದ್ದೀನಿ. ಇಲ್ಲಿ ನಾನು ಕೊತ್ತಂಬರಿ ತೊಗೊಂಡಿದ್ದೀನಿ, ಅರ್ಧ ಬೌಲ್ ಮೊಸರು, ಉಪ್ಪು, ಜೀರಿಗೆ ಪುಡಿ ಮತ್ತು ಬೆಳ್ಳುಳ್ಳಿ ಮತ್ತು ರಾಗಿ ಹಿಟ್ಟು ಮತ್ತು ಸಣ್ಣ ಕಟ್ ಮಾಡಿರೋ ಈರುಳ್ಳಿ ತೊಗೊಂಡಿದ್ದೀನಿ. ಈಗ ಮೊದಲು ನಾನು 2 ಸ್ಪೂನ್ ರಾಗಿ ಹಿಟ್ಟು ಹಾಕ್ಕೊಂಡು ಅದನ್ನಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಗಂಟಾಗಬಾರ್ದು, ಆ ರೀತಿ ನಾನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಇವಾಗ ನೀರು ಕುದೀತಾ ಇದೆ. ನೀರು ಕುದೀತಾ ಇರೋ ನೀರಿಗೆ ಮಿಕ್ಸ್ ಮಾಡ್ಕೊಂಡಿರೋಂಥ ರಾಗಿ ಹಿಟ್ಟನ್ನ ಹಾಕ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ನಾವು ಮಿಕ್ಸ್ ಮಾಡ್ಕೊತಾನೆ ಇರಬೇಕು, ಈ ಕೈ ಬಿಡ್ದಲೆ, ಏಕೆಂದರೆ ಅದು ತಳ ಹತ್ಬಿಡುತ್ತೆ. ಆದ್ದರಿಂದ ಈಗ ನಾವು ಇದು ಒಂದು 3 ಕುದಿ ಕುದಿಬೇಕು. 3 ಕುದಿ ಕುದ್ಮೇಲೆ ನಾನು ಸ್ಟವ್ ಆಫ್ ಮಾಡಿ ಎತ್ತಿಟ್ಟಿದ್ದೀನಿ. ಇವಾಗ ಮೊಸರು ತೊಗೊಂಡು ಅದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇವಾಗ ಮಜ್ಜಿಗೆ ಮಾಡ್ಕೋತಾ ಇದ್ದೀನಿ. ನಂತರ ನಾನು ತೊಗೊಂಡಿರೋಂಥ ಬೆಳ್ಳುಳ್ಳಿನ ಜಜ್ಜಿ ಎತ್ತಿಟ್ಕೋತಾ ಇದ್ದೀನಿ. ಜಜ್ಜೋದ್ರಿಂದ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಜಜ್ಜಿ ಇಲ್ಲಿ ಮಜ್ಜಿಗೆ ಒಳಗಡೆ ಹಾಕೋತಾ ಇದ್ದೀನಿ. ನಂತರ ತೊಗೊಂಡಿರೋಂಥ ಜೀರಿಗೆ ಪುಡಿ ಹಾಕೋತಾ ಇದ್ದೀನಿ. ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅಂಬ್ಲಿ ತಣ್ಣಗಾಗಲಿ ಅಂತ ಒಂದು ತಟ್ಟೆಯಲ್ಲಿ ನೀರು ಹಾಕ್ಬಿಟ್ಟು ಇಟ್ಟಿದ್ದೀನಿ. ನಂತರ ಇವಾಗ ನಾನು ತೊಗೊಂಡಿರೋಂಥ ಮಜ್ಜಿಗೆಗೆ ತಣ್ಣಗಾದ್ಮೇಲೆ ಆ ತೊಗೊಂಡಿರೋ ಅಂಬ್ಲಿನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ರಾಗಿ ಗಂಜಿ ಮತ್ತು ಮಜ್ಜಿಗೆ ಎರಡೂ ನೀಟಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆದ್ರೇ ಅದು ಟೇಸ್ಟ್ ಚೆನ್ನಾಗಿ ಬರೋದು. ನಮ್ಮ ದೇಹಕ್ಕೆ ಎಷ್ಟು ರಾಗಿ ಉತ್ಪನ್ನಗಳು ಮತ್ತು ರಾಗಿಯಿಂದ ಮಾಡಿರುವಂಥ ಪದಾರ್ಥಗಳನ್ನ ನಾವು ಹೆಚ್ಚಾಗಿ ಬಳಸ್ತೀವೋ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಈಗ ರಾಗಿ ಅಂಬ್ಲಿ ರೆಡಿಯಾಗಿದೆ. ನಾವು ರಾಗಿ ಅಂಬ್ಲಿಗೆ ಈರುಳ್ಳಿನ ಯಾವಾಗ ರಾಗಿ ಅಂಬ್ಲಿ ಕುಡಿತೀವೋ ಆವಾಗ ಈರುಳ್ಳಿನ ಹಾಕೋಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.